ಎಲ್ಲರ ಮನೆಯಲ್ಲೂ ಇವತ್ತು ನಮ್ಮ ಮನೆಗೆ ಸೋಮಣ್ಣ ಬರ್ತಾರೆ. ಏನಂತ ಹೇಳ್ತಾರಂತೆ ಸೋಮಣ್ಣ, ಇವಾಗ ಬಿಸಿಲು ಕಾಲ ಬಂದಿದೆ ಅಲ್ವಾ, ಎಲ್ಲಾರು ಮನೆ ಮೇಲೆ ಬೀದಿಗಳಲ್ಲಿ ಈ ಅರಣ್ಯ ಇಲಾಖೆ ರೋಡ್ ಸೈಡ್ ಅಲ್ಲಿ ನೀರಿಕ್ಕೋದು, ಫುಡ್ದು, ಆಮೇಲೆ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಕಾನ್ಸ್ಟೇಬಲ್ಸ್ ಎಲ್ಲ ಪಾಪ ರೋಡ್ ಅಲ್ಲಿ ಇರ್ತಿರ್ತಾರೆ. ನಾವು ಹುಡುಗರು ಓಡಾಡ್ತಾ ಇರ್ತೀವಿ. ಸೊ ನಿಮ್ ಕೈಲಾಗಿದ್ದು ನೀರಾಗ್ಲಿ, ಜ್ಯೂಸ್ ಆಗ್ಲಿ, ಎಳ್ನೀರಾಗ್ಲಿ ಅವ್ರು ಕುಡಿ. ಇದು ನನ್ನ ಒಂದು ಚಿಕ್ಕ ಅಣ್ಣ ಹೆಸರು ಹೇಳ್ಕೊಂಡು ನೆಕ್ಸ್ಟ್ ನಾಳೆಯಿಂದ ಸ್ಟಾರ್ಟ್. ನಾಳೆಯಿಂದಾನೆ, ಇವತ್ತು ಮುಗಿಯಲ್ಲ. ಡೈಲಿ ಸೋಮಣ್ಣ ಹೆಸರು ಹೇಳ್ಕೊಂಡು ಮಾಡ್ತಾನೆ ಇರೋದು. ಯಾರೇ ಅಡ್ಡ ಬರ್ಲಿನು, ಯಾರೇ ಬರ್ಲಿನು ನಾನಿದ್ದೀನಿ, ನನ್ನಿಂದ ನೀವಿದ್ದೀರಾ, ನನಗೇನು ಭಯ ಇಲ್ಲ. ಏನು ಟೆನ್ಷನ್ ತಗೋಬೇಡಿ. ಸೋಮಣ್ಣ ಹೆಸರಲ್ಲಿಕೊಂಡು ಡೈಲಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾನೆ ಇರೋಣ. ಇವತ್ತು ಆಗೋಯ್ತು, ಇನ್ನೊಂದು ವರ್ಷಕ್ಕೆ ಮಾಡೋಣ ಇಲ್ಲ, ಡೈಲಿ ವೈಸ್ ಒಂದೊಂದು ಅಧ್ಯಕ್ಷ ಜಗದೀಶ್ ಇರ್ತಾರೆ. ಆಮೇಲೆ ಪ್ರತಿಯೊಬ್ರು ಮಾಡೋಣ. ಅರ್ಥ ಆಯ್ತಾ? ಎಲ್ಲೇ ಆಗ್ಲಿ ವೇಸ್ಟ್ ಖರ್ಚು ಮಾಡಕ್ ಹೋಗ್ಬೇಡಿ. ಸೇವ್ ಮಾಡಿ. ಅವ್ರ ಹತ್ರ ನಾವು ಕಲ್ತಿರೋದು ನಾವು ನಿಮ್ಮ ಹತ್ರ ಹೇಳ್ತೀವಿ. ಥ್ಯಾಂಕ್ ಯು. ಇಲ್ಲಿ ಎಲ್ಲ ಬಂದಿರೋರು ನಮ್ಮ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನ ಸೇವಾ ಸಂಘದ ಅಧ್ಯಕ್ಷರು ಮುರಳಿಯಣ್ಣ, ರಾಜ್ಯ ಗೌರವಾಧ್ಯಕ್ಷರು ಮಂಜಣ್ಣ, ಉಪಾಧ್ಯಕ್ಷರು ಕಿರಣ್ ಅಣ್ಣ, ಬುಜ್ಜಿಯಣ್ಣ, ಮತ್ತೆ ಇಲ್ಲಿ ಮೇಡಮ್ ಅವರು ಸೋಮಶೇಖರ್ ರೆಡ್ಡಿ ನಮ್ಮಣ್ಣ, ಅವ್ರ ಮಕ್ಕಳಾದ ದೀಪ್ತಿ, ಇವನ್ನೆಲ್ಲ, ಮತ್ತೆ ಇಲ್ಲಿರೋ ಗ್ರಾಮಸ್ಥರ ಎಲ್ಲರಿಗೂ ನಮಸ್ಕರಿಸ್ತಾ, ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಕಮ್ಮಿ ಮಾತಾಡ್ತೀನಿ. ಸೋಮಶೇಖರಣ್ಣ ಅನ್ನೋರು ಒಂದು ಯುವಕರಿಗೆ ಒಳ್ಳೆ ಮೆಸೇಜ್ ಕೊಡೋ ಒಬ್ಬ ವ್ಯಕ್ತಿಯಾಗಿದ್ರು. ಇವತ್ತು ಅವ್ರಿಲ್ಲ. ಅವರಿಂದೆ ಅವ್ರ ಫ್ಯಾಮಿಲಿಗೆ ಮತ್ತೆ ನಿಮ್ಗೆಲ್ಲರಿಗೂ ನಮ್ಮ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸೇವಾ ಸಂಘದಿಂದ ಇದೇ ಅಂತದ ಬೇರೆ ಏನೇ ಕಾರ್ಯಕ್ರಮಕ್ಕೂ ನಾವು ಅವರ ಹೆಸರಲ್ಲಿ ಏನೇ ಅವ್ರ ಹೆಸರಲ್ಲಿ ಮಾಡ್ಬೇಕಾದ್ರೂ ನಾವು ಮುಂದೆಯಾಗಿ ಇದ್ದು ಮಾಡ್ತೀವಿ. ಮತ್ತೆ ಯುವಕರಲ್ಲಿ ಹೇಳೋದೊಂದೇ, ಯಾರೇ ಆಗ್ಲಿ ಏನೇ ಮಾತಾಡ್ಲಿ, ರಾಜಕೀಯನ್ನ ಬಳಸ್ಕೊಳ್ಳೋಕೆ ತುಂಬಾ ಜನರು ರಾಜಕೀಯಕ್ಕೆ ಎಳಿತಾರೆ. ಬೇಡ, ನಿಮ್ಗೂ ಮನೆಗಳಲ್ಲಿ ಫ್ಯಾಮಿಲಿಗಳಿರುತ್ತೆ. ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಆಲೋಚನೆ ಇಟ್ಕೊಂಡು ಮತ್ತು ಸಂಘಟನೆ, ರಾಜಕೀಯ ಅವೆಲ್ಲ ಬಿಟ್ಟು ಎಜುಕೇಶನ್ ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಮೇಂಟೈನ್ ಮಾಡಿ. ಮತ್ತೆ ಏನ್ ಹೇಳ್ಬೇಕು ಅರ್ಥ ಆಗಿದೆ. ತುಂಬಾ ಸಂತೋಷ ಆಗಿದೆ, ಚೆನ್ನಾಗಿ ಮಾಡಿದೀರಾ. ಮತ್ತೆ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ರಘುನಾಥ್ ರೆಡ್ಡಿ ಅಣ್ಣ ಅಲ್ಲ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಮತ್ತೆ ಇಲ್ಲಿ ಇಷ್ಟೊತ್ತು 2 ದಿವಸದಿಂದ ನಮ್ಮ ಜಗದೀಶ್ ಬಂದು ಕೇಳಿದ್ರು, ಅಣ್ಣ ನಮ್ಮ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ತಾಲೂಕಲ್ಲಿ ನಾವು ಏನೋ ಒಂದು ಮಾಡಬೇಕು, ಸೋಮಶೇಖರಣ್ಣ ಜ್ಞಾಪಕಾರ್ಥ ಆಗುತ್ತೆ. ಅವತ್ತು ಹೇಳಿದ್ದಕ್ಕೆ ನಾನು ರಾಜ್ಯಾಧ್ಯಕ್ಷ ಹತ್ರ ಮಾತಾಡಿ ಅಣ್ಣ ಮಾಡೋಣ ಅಂತ ಹೇಳಿದ್ರು. ಮಾಡಿದೀವಿ. ನಮ್ಮ ಕಡೆಯಿಂದ ಏನೂ ಆಗ್ಲಿ, ತಪ್ಪೇನೇನು ಇದ್ರೇನು ಇಲ್ಲ, ನಮ್ಗೆ ಬಂದಿಲ್ಲ, ಲೇಟಾಗಿ ಬಂದ್ವಿ, ನಿಮ್ಗೇನ ಸೌಕರ್ಯಗಳೇನ ಕಮ್ಮಿ ಆಗಿದ್ರೇನು ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಮಾಡೋಣ. ಇದೇ ಜೋಶಲ್ಲಿ ವಾಲಿಬಾಲ್ ಆಯ್ತು, ಕಬಡ್ಡಿ, ಕ್ರಿಕೆಟ್ ಏನಿದ್ರೇನು ನಮ್ಮ ಜೊತೆ